ಸರ್ ಯಾರಿದ್ರೆ ಮನೇಲಿ ಸರ್? ಯಾರು? ಸರ್ ನಾನು EMI ಲೋನ್ ಸರ್ ನಾವು. ಹಾ ಸರ್, ಹೇಳಿ ಸರ್. ಏನ್ರಿ ಮನೆ ಮ್ಯಾಗ ಲೋನ್ ಎತ್ತಿ 2-3 ತಿಂಗಳಾಯ್ತು, ಇನ್ನ ₹1 ಬಡ್ಡಿ ಕೂಡ ಕಟ್ಟಿಲ್ಲ ನೀವು. ಸರ್ ಇನ್ನೂ ಸ್ವಲ್ಪ ಟೈಮ್ ಕೊಡಿ ಸರ್, ಮನೆ ಬೇರೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದೀನಿ ಸರ್, ಆದಷ್ಟು ಬೇಗ ಕಟ್ಬಿಡ್ತೀನಿ ಸರ್. ಅದರಲ್ಲೂ ಸ್ವಲ್ಪ ಮನೇಲಿ ಬೇರೆ ತೊಂದರೆ ಇದೆ ಸರ್. ಅದೆಲ್ಲ ನಮ್ಗೆ ಗೊತ್ತಿಲ್ಲರಿ. ನೀವು ಬಡ್ಡಿ ಕಟ್ಟತಕ್ಕ ಈ ಜಾಗ ಬಿಟ್ರೆ ನಾವು ಹೋಗೋದಿಲ್ಲ. ನಿಮ್ ಕೈಲಿ EMI ಕಟ್ಟಕ್ಕೆ ಯೋಗ್ಯತಿಲ್ಲ ಅಂದಾಗ ಮನೆ ಮ್ಯಾಗ ಲೋನ್ ಯಾಕೆ ತಗೊಂತೀರಿ ನೀವು? ಇರಿ ಸರ್, ನಮ್ಮ ಫ್ರೆಂಡ್ಸಿಗೆ ಫೋನ್ ಮಾಡಿ ಕೇಳ್ತೀನಿ. ಹಲೋ, ಹೇಳ ಮಗ. ಲೋನ್ ಅವ್ರ ಮನೆ ಹತ್ರ ಬಂದವ್ರು, 10,000 ಕ್ಯಾಶ್ ಬೇಕಾಗಿತ್ತು, ಅರ್ಜೆಂಟ್ ಇದ್ರೆ ಕೊಡ. ದುಡ್ಡ ಇರು. ಲೇ, ನನ್ನ ಹತ್ರನೂ ಇಲ್ಲ, ನೀನೇ ಇದ್ರೆ ಕೊಡ ನಂಗೆ. ಹೌದಾ, ಸರಿ ಮಗ. ಹಲೋ, ಎಲ್ಲಿದ್ಯಾ ಮಗ? ಹೇಳೋ ಮಗ. ಲೋನ್ ಅವ್ರ ಮನೆ ಹತ್ರ ಬಂದವ್ರ ಮಗ. ಹೌದಾ? ಕ್ಯಾಶ್ ಬೇರೆ ಇಲ್ಲ ನನಗೆ, ಅವ್ರ ಬಡ್ಡಿ ಕಟ್ಟಕ್ಕೆ. ಬಡಿ ಅಲ್ಲೇ ಇರೋ, ಮನೆ ಹತ್ರ ಬರ್ತೀನಿ. ಹಾ ಮಗ. ಸರ್ ನಮ್ಮ ಫ್ರೆಂಡ್ ಹತ್ರ ಅಮೌಂಟ್ ಇಲ್ಲ ಸರ್, 1 ವಾರ ಟೈಮ್ ಕೊಡಿ ಸರ್, ನಾವ್ ಏನೈತೆ ಕಟ್ತೀವಿ ಸರ್ 1 ವಾರ ಆದ್ಮೇಲೆ. ಸರಿ 1 ವಾರ ಬಿಟ್ಟು ಮತ್ತೆ ಬರ್ತೀನಿ ನಾನು. ಅದೇನಿದೆ ನಮ್ದು ಕ್ಲಿಯರ್ ಮಾಡ್ಬಿಡಿ. ಮಗ, ದುಡ್ಡಿರೋ ಎಲ್ಲ ಫ್ರೆಂಡ್ ನಾನು ನಂಬಿದ್ದೆ ಮಗ, ಆದ್ರೆ ನಿನ್ ತರ ಯಾರು ಆಗ್ಲಿಲ್ಲ ಮಗ. ಮಗ, ನನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ನಿನ್ ಜೊತೆ ಯಾವಾಗ್ಲೂ ಇರ್ತೀನಿ ಮಗ. ನಾನ್ ದುಡ್ಡು ನೋಡಿ ದೋಸ್ತಿ ಮಾಡಿಲ್ಲ ಮಗ, ನಿನ್ ಮನ್ಸು ನೋಡಿ ದೋಸ್ತಿ ಮಾಡಿದೀನಿ ಮಗ.